ರೈಲ್ವೆ ಮಾರ್ಗಗಳನ್ನ 27 ತ್ವರಿತವಾಗಿ ನಿರ್ಮಿಸುವಂತೆ ಜನಾಗ್ರಹ ಹೊಂದಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ 6 ನೂತನ ರೈಲ್ವೆ ಮಾರ್ಗಗಳನ್ನ 27 ತ್ವರಿತವಾಗಿ ನಿರ್ಮಿಸುವಂತೆ ಜನಾಗ್ರಹ ಬಂದೆಡೆ ಹೆಚ್ಚುತ್ತಿದ್ದರೆ, ಇನ್ನೊಂದು ಕಡೆ ಈಗಾಗಲೇ ಮಂಜೂರಾದ ಮಹತ್ವಾಕಾಂಕ್ಷಿ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಯು ಆಮೆಗತಿಯಲ್ಲಿ ಸಾಗುತ್ತಿರುವುದು ಅಸಮಾಧಾನ ಮೂಡಿಸಿದೆ. ಬೆಳಗಾವಿ, ಕಿತ್ತೂರು, ಧಾರವಾಡ, ಕುರ್ಚಿ, ಬಾಗಲಕೋಟೆ, ಬೆಳಗಾವಿ, ಕೊಲ್ಲಾಪುರ, ಬೆಳಗಾವಿ, ಸಾವಂತವಾಡ, ಲೋಕಾಪುರ, ರಾಮದುರ್ಗ, ಸಿರಸಂಗಿ, ಸವದತ್ತಿ, ಧಾರವಾಡ ಹಾಗೂ ಶೇಡವಾಳ, ಅಥಣಿ, ವಿಜಯಪುರ ಮಾರ್ಗದ ಯೋಜನೆಗಳ ಮೂಲಕ 17 ರೈಲ್ವೆ ಸೌಲಭ್ಯವನ್ನು ವಿಸ್ತರಿಸಬೇಕು ಎಂದು ಕೂಗು ಆಯಾ ಭಾಗದಲ್ಲಿ 2 ದಶಕಗಳಿಂದಲೂ ಕೇಳಿಬರುತ್ತಿದೆ. 24 ಸಕ್ಕರೆ ಕಾರ್ಖಾನೆಗಳು, ಬೃಹತ್ ಕೈಗಾರಿಕೆಗಳು, ಪ್ರಸಿದ್ಧ ದೇವಾಲಯಗಳು, ಕ್ಷೇತ್ರ ಪ್ರವಾಸಿ ತಾಣಗಳು ಹೊಂದಿರುವ ಗಡಿ ಜಿಲ್ಲೆ ಬೆಳಗಾವಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಸಂಪರ್ಕಗೊಂಡು ನಿತ್ಯ 7 ಲಕ್ಷಾಂತರ ಜನ ರೈಲುಗಳಲ್ಲಿ ಪ್ರಯಾಣಿಸುತ್ತಾರೆ. ಸಮೀಪದಲ್ಲಿ 2 ಮಹಾನಗರಗಳ ಸಂಪರ್ಕವನ್ನು ಸುಲಭಗೊಳಿಸಿದಷ್ಟು ಜಿಲ್ಲೆಯಲ್ಲಿ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹೀಗಿರುವಾಗ ಪ್ರಸ್ತಾಪಿತ ಯೋಜನೆ ಯಾವಾಗ ಸಾಕಾರಗೊಳಿಸಿದೆ ಎಂದು 2 ದಶಕಗಳಿಂದ ಜನರು ಕಾಯುತ್ತಿದ್ದಾರೆ. ಸಮೀಕ್ಷೆಯ ವರದಿಯಿಂದ ಸಮಸ್ಯೆ. ಲೋಕಾಪುರ, ರಾಮದುರ್ಗ, ಸಿರಸಂಗಿ, ಸವದತ್ತಿ, ಯಲ್ಲಮ್ಮ, ಧಾರವಾಡದವರೆಗೆ ರೈಲು ಮಾರ್ಗದಿಂದ ಜಿಲ್ಲೆಯ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ಸಿಗುವ ನಿರೀಕ್ಷೆ ಇದೆ. 97 ಕಿಲೋಮೀಟರ್, 109 ಕಿಲೋಮೀಟರ್ ಹಾಗೂ 137 ಕಿಲೋಮೀಟರ್ ಈ ಪ್ರಕಾರ 3 ಹಂತದಲ್ಲಿ 2019ರಲ್ಲಿಯೇ ಸಮೀಕ್ಷೆ ಮಾಡಲಾಗಿತ್ತು. ಪ್ರಸ್ತಾವಿತ ರೈಲು ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ, ಯಲ್ಲಮ್ಮ, ಧಾರವಾಡ ಮಾರ್ಗದಲ್ಲಿ ಜನದಟ್ಟಣೆ ಇಲ್ಲದ ಕಾರಣ ಈ ಯೋಜನೆ ಆರ್ಥಿಕವಾಗಿ ಫಲದಾಯಕವಲ್ಲ ಎಂದು ವರದಿಯನ್ನ ನೀಡಿದ್ದರಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ 2023ನೇ ಸಾಲಿನಲ್ಲಿ 1.73 ಕೋಟಿ ಭಕ್ತರು ಭೇಟಿ ನೀಡಿದ್ದಾರೆ. ಹೀಗಾಗಿ ಪ್ರಯಾಣಿಕರ ಕೊರತೆ ಆಗುವುದಿಲ್ಲ. ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಯೋಜನೆಗೆ ಅನುಮೋದನೆ ನೀಡಬೇಕು ಎಂದು ಸಂಸದ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವಿ ಅವರಿಗೆ ಮನವಿಯನ್ನು ನೀಡಿದ್ದಾರೆ. ಇದರ ಭಾಗವಾಗಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದ್ದೇನು. ನಾ ಕುತುಬುದ್ದೀನ್ ಖಾಜಿ ಇವತ್ತ ಬಾಗಲಕೋಟೆ ನಗರಕ್ಕೆ ಮಾನ್ಯ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಆಗಮಿಸುತ್ತಿದ್ದಾರೆ. ನಾವು ರಾಮದುರ್ಗ ಮತ್ತು ಸವದತ್ತಿ ನಗರಗಳಲ್ಲಿ ಲೋಕಾಪುರ, ಧಾರವಾಡ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಯಲ್ಲಮ್ಮನ ದೇವಸ್ಥಾನ, ಸಿರಸಂಗಿ ಕಾಳಮ್ಮನ ದೇವಸ್ಥಾನಕ್ಕೆ ಭಕ್ತರಿಗೆ ಅನುಕೂಲ ಆಗುವಂತೆ ರೈಲು ಮಾರ್ಗ ನಿರ್ಮಾಣ ಮಾಡಬೇಕಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿಟ್ಟಿನೊಳಗೆ ಹೋರಾಟಗಳನ್ನು ಆ ಭಾಗದ ಜನ ಮಾಡಿದ್ದು ತಮಗೆಲ್ಲ ತಿಳಿದ ವಿಷಯ. ಮಾನ್ಯ ವಿ ಸೋಮಣ್ಣ ಮಂತ್ರಿಗಳೇ, ದಯವಿಟ್ಟು ಯಲ್ಲಮ್ಮನ ಭಕ್ತರಿಗೆ ಅನುಕೂಲ ಆಗುವಂತೆ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು. ಆ ಮಾರ್ಗ ಅನುಷ್ಠಾನಗೊಳಿಸಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳ ಇರಂಗಿಲ್ಲ. ಸಮೀಕ್ಷೆ ಮಾಡುವನು ಕೂಡ ಅವಶ್ಯಕತೆ ಇಲ್ಲ. ಈಗಾಗಲೇ 3 ಬಾರಿ ಸರ್ವೆ ಆಗಿದೆ. ಸರ್ವೆದೊಳಗೆ ಅಧಿಕಾರಿಗಳು ಅವರು ಏನು ಮಾಡ್ಯಾರ ಗೊತ್ತಿಲ್ಲ. ಆದರೆ ನಾವು ದಾಖಲೆ ಸಹಿತವಾಗಿ ತಮಗೆ ಈ ಒಂದು ಮನವಿ ಪತ್ರವನ್ನು ಇವತ್ತು ಬಾಗಲಕೋಟೆ ರೈಲ್ವೆ ನಿಲ್ದಾಣದಲ್ಲಿ ನಾವು ನೀಡ್ತಾ ಇದ್ದೀವಿ. ಯೋಜನೆಯ ಪರವಾಗಿ ಏನು ಅಗತ್ಯ ಸರ್ವೆಗಳ ಬೇಕು ಅದು ದಾಖಲೆಗಳ ಸಹಿತ ನಾವು ಮಾನ್ಯ ರೈಲ್ವೆ ಸಚಿವರಿಗೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಡುವ ವಿಚಾರ ಮತ್ತು ರೈಲ್ವೆ ಇಲಾಖೆ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ. ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತೇನೆ. ನಾನು ಕುತುಬುದ್ದೀನ್ ಖಾಜಿ.